ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃಪಾ ಸಂಜಯ್ ವ್ಲಾಗ್ಸ್. ನೋಡ್ತಿರೋ ಹಾಗೆ ಡೆಲ್ಲಿಯಲ್ಲಿ ಎಲ್ಲೆಲ್ಲೆಲ್ಲ ನಾನು ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಿಮಗೆ ಒಂದು ಚಿಕ್ಕ ಟೂರ್. ಚಾಂದಿನಿ ಚೌಕ್ ಹತ್ರ ಪರೋಟಾ ಗಲ್ಲಿ ಅಂತ ವೆರಿ ಫೇಮಸ್. ನನಗೆ ಅದು ಹೋಗ್ತಿದ್ದಂಗೆ ನಂಗೆ ಚಿಕ್ಕಪೇಟೆ ಜ್ಞಾಪಕಕ್ಕೆ ಬಂದುಬಿಡ್ತು. ಸೊ ನಿಮಗೆ ಸ್ವೀಟ್ಸ್ ಆಗಿರ್ಬೋದು, ಹಲವಾರು ಥರದ ಸ್ವೀಟ್ಸ್ ಮತ್ತು ಈಗ ಪರೋಟಾಗಳು, ಆಮೇಲೆ ಎಸ್ಪೆಷಲಿ ಡೆಲ್ಲಿಯ ಫೇಮಸ್ ಚೋಲೆ ಕುಲ್ಚಾ ಇದೆಲ್ಲನೂ ಇಲ್ಲಿ ಸಿಗುತ್ತೆ. ಇದು ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ ಬಿಕಾಸ್ ನಿಯರ್ ಬೈ ಪ್ಲೇಸಸ್ ನಾನು ಏನು ನೋಡಿದೆ ಆ್ಯಂಡ್ ನಿಯರ್ ಬೈ ಒಂದು ಡೇ ಆಗಿ ಏನು ಪ್ಲ್ಯಾನ್ ಮಾಡ್ಬೋದು ಅದಿದೆ. ಸೊ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಚಾಂದಿನಿ ಚೌಕ್ ಮೆಟ್ರೋದಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಪರಾಟಾ ಗಲ್ಲಿಗೆ ಹೋಗಿ ಟ್ರೈ ಮಾಡ್ಬೋದು. ಸೊ ಹೇಳ್ದಂಗೆ ಹಲವಾರು ಆಪ್ಷನ್ಸ್, ಒಂದು 4-5 ಅಂಗಡಿಗಳಂತೂ ಆಪ್ಷನ್ ಸಿಗುತ್ತೆ ನಿಮಗೆ ಟ್ರೈ ಮಾಡಲಿಕ್ಕೆ. ಆ್ಯಂಡ್ ಸ್ವೀಟ್ಸ್, ಲಸ್ಸಿ ಇಷ್ಟಪಡೋರಿಗೆ ಕೂಡ ಇರುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು, ನಿಮಗೂ ಕೂಡ ಗಲ್ಲಿ ನೋಡಿದ ತಕ್ಷಣ ರಾಜಾ ಮಾರ್ಕೆಟು ನಮ್ಮ ಚಿಕ್ಕಪೇಟೆ ನೋಡ್ದಂಗೆ ಅನ್ನಿಸ್ತಾ ಇದೆ ಅಲ್ವಾ. ಎಲ್ಲ ರೀತಿಯ ಅಂಗಡಿಗಳು ಇತ್ತು. ಮಿಕ್ಸ್ಡ್ ಪರೋಟ ಆರ್ಡ್ರ್ ಮಾಡೋಣ ಅಂತ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಅದ್ರ ಜೊತೆ ಕೊಟ್ಟಿದ್ದಂತಹ ವೆರೈಟಿಗಳು ನೆಂಚ್ಕೊಳಕ್ಕಾಗಿರ್ಬೋದು ಅಥವಾ ಸಲಾಡ್ ಥರ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಎಲ್ಲನೂ ಚೆನ್ನಾಗೇ ಇತ್ತು. ಆ್ಯಂಡ್ ನಾನು ಪರೋಟಾನ ನಾರ್ಮಲ್ ಚಪಾತಿ ಥರ ಮಾಡೋದು ಸ್ಟಫಿಂಗ್ ಅಂತ ಅಂದ್ಕೊಂಡಿದ್ದೆ, ಬಟ್ ಇವರು ಓವರಾಲ್ ಕರೆದ್ರು ಎಣ್ಣೆಯಲ್ಲಿ. ನೋಡ್ತೀರಾ ಅದನ್ನು ಕೂಡ. ಸೊ ಎಣ್ಣೆಯಲ್ಲಿ ಕರ್ದು ತೆಗೆದಿದ್ದು ಪರೋಟಾ ಇದು, ಬಟ್ ಆ್ಯಕ್ಚುಲಾಗಿ ಸ್ಟಫಿಂಗ್ ಎಲ್ಲ ನೀಟಾಗಿ ಬೆಂದಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಸ್ವಲ್ಪ ಕ್ರಿಸ್ಪಿಯಾಗಿತ್ತು ಔಟ್ಸೈಡ್, ಆ್ಯಂಡ್ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಅನ್ಬೋದು. ಇನ್ಫ್ಯಾಕ್ಟ್ ಬರೀ ಪರೋಟಾನೇ ಚೆನ್ನಾಗಿತ್ತು, ಸೈಡ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಬಿಟ್ಟು. ಆ್ಯಂಡ್ ಹಲವಾರು ರೀತಿಯ ಡಿಫ್ರೆಂಟ್ ವೆರೈಟೀಸ್ ಸಿಗುತ್ತೆ ನಿಮಗೆ. ಅಲ್ಲಿಂದ ಮುಗಿಸ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ರೈಟ್ ಸೈಡಲ್ಲಿ ಗುರುದ್ವಾರ ಬರುತ್ತೆ. ಆ್ಯಂಡ್ ಅಲ್ಲಿಂದ ಸ್ಟ್ರೇಟ್ ಎಕ್ಸಾಕ್ಟ್ ಆಪೋಸಿಟಲ್ಲಿ ನೋಡಿದ್ರೆ ರೆಡ್ ಫೋರ್ಟ್ ಕೂಡ ಕಾಣುತ್ತೆ. ಆ್ಯಂಡ್ ನಾನು ಹೋಗಿದ್ದು ವೀಕೆಂಡ್ ಟೈಮ್ ಆಗಿರೋದ್ರಿಂದ ಬರೀ ಶಾಪಿಂಗಿಗೆ ಜನ, ಆ್ಯಂಡ್ ಎಲ್ಲ ಕಡೆ ಸಿಕ್ಕಾಪಟ್ಟೆ ಜನ ಆಗಿದ್ದರು. ಫೋಟೋಸ್ಗಾಗಿರ್ಬೋದು ಎಲ್ಲದಕ್ಕೂ ಕಷ್ಟ ಆಗೋ ಥರ. ಬಟ್ ನನಗೆ ವೀಕೆಂಡ್ಸ್ ಮಾತ್ರ ಫ್ರೀ ಇರೋದ್ರಿಂದ ನಾನು ವೀಕೆಂಡ್ಸನ್ನೇ ಪ್ಲ್ಯಾನ್ ಮಾಡ್ಕೊತೀನಿ. ತುಂಬ ಖುಷಿ ಆಯಿತು ಅಲ್ಲಿ ಹೋಗಿ ನೋಡೋದಕ್ಕೆ ಜಾಗನ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ವಿಡಿಯೋ ಜಸ್ಟಿಸ್ ಮಾಡ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗಿ ನಿಂತಾಗ ಅದರ ವೈಬೇ ಸೂಪರ್ ಅಂತ ಹೇಳ್ಬೋದು. ಸೊ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಕಬೂತರ್ ಮಾರ್ಕೆಟ್ ಅಂತ ಒಂದಿದೆ ನಿಯರ್ ಬೈ ಪ್ಲೇಸ್, ಅಲ್ಲಿಗೆ ಹೋಗಿದ್ವಿ. ಸರೋಜಿನಿಗೆ ಹೋಗೋಕ್ಕೂ ಮುಂಚೆ ಅವತ್ತಿನ ದಿನ ಏನೇನೆಲ್ಲ ಕವರ್ ಮಾಡ್ಬೋದು ಎಲ್ಲನೂ ಕವರ್ ಮಾಡ್ಕೊಳೋಣ ಅಂತ. ಆ್ಯಂಡ್ ಕಬೂತರ್ ಮಾರ್ಕೆಟಲ್ಲಿ ಮೇಯ್ನಾಗಿ ಇದ್ದಿದ್ದು ಕಬೂತರ್ ಪಿಜನ್ ನ ಮಾರೋ ಅಂತಹ ಜಾಗ ಅಂತ ಅನ್ಬೋದು. ಇನ್ನು ಅದು ಬಿಟ್ಟು ಬಟ್ಟೆಗಳು ಸಿಗುತ್ತೆ. ಬಟ್ ಆ್ಯಕ್ಚುಲಾಗಿ ಫ್ರ್ಯಾಂಕಾಗಿ ಹೇಳಬೇಕಂತಂದರೆ ಸರೋಜಿನಿ ಆಗಲಿ ಅಥವಾ ಈ ಮಾರ್ಕೆಟ್ಗಳಲ್ಲಾಗಲಿ ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ. ರೇಟ್ ವೈಸ್ ಓಕೆ ಬಟ್ ಕ್ವಾಲಿಟಿ ಚೆನ್ನಾಗಿಲ್ಲ, ಕೊಟ್ಟರೂ ಪ್ರಯೋಜನ ಇಲ್ಲ. ಇನ್ನು ಅದು ಬಿಟ್ಟು ಸುಮಾರು ಜನ ಕೇಳಿರೋ ಅಂಥ ವೆರಿ ಫೇಮಸ್ ಸರೋಜಿನಿ ಮಾರ್ಕೆಟ್ ಇಲ್ಲಿ ಹಿಂಗೆ ಔಟ್ಸೈಡ್ ಹಾಕ್ಕೊಂಡಿರ್ತಾರಲ್ವ, ಇದೇ ನಿಮಗೆ ಬೆಸ್ಟ್ ಟೈಮ್ ನೈಟ್ ಟೈಮ್ ಹೋಗಲಿಕ್ಕೆ. ಆ್ಯಂಡ್ ಕ್ಲೋಸಿಂಗ್ ಟೈಮಲ್ಲಿ ಹೋದ್ರಂತೂ 20 ರೂಪೀಸ್ 50 ರೂಪೀಸ್ಗೆಲ್ಲ ಒಳ್ಳೊಳ್ಳೆ ಬಟ್ಟೆಗಳು, ಬಟ್ ನಿಮ್ಮ ಪೇಷನ್ಸ್ ಕೂಡ ಚೆಕ್ ಮಾಡ್ತಾರೆ. ಸೊ ಹೋಗಿ ತೊಗೊಳ್ಬೋದು. ಅದರಾದ್ಮೇಲೆ ನೆಕ್ಸ್ಟ್ ಅವತ್ತಿನ ದಿನ ಆಗಲಿಲ್ಲ. ಸೊ ನೆಕ್ಸ್ಟ್ ಡೇ ಹೋಗಿದ್ದು ಹುಮಾಯೂನ್ ಟೋಮ್ಗೆ. ಯಪ್ಪ ಜನ ಸಾಗರ ಮಾತ್ರ. ಆ ಜಾಗ ನೋಡೋದಕ್ಕೂ ಎಷ್ಟು ಜನ ಇದ್ದರು ಅಂತ ಅಂದರೆ, ಬಿಸಿಲು ಬೇರೆ, ಆ ಜಾಗಕ್ಕೆ ಹೋಗೋಷ್ಟೊತ್ತಿಗೆ ಸಾಕಾಗೋಯಿತು. ಹುಮಾಯೂನ್ ಟೋಮ್ಗೆ ಬಂದಿದ್ದೀವಿ. ಹುಮಾಯೂನ್ ಟೋಮ್ ಸಂಡೇ ಬಂದಿರೋದ್ರಿಂದ ಕಂಪ್ಲೀಟ್ಲಿ ರಶ್, ಜನ ಸಾಗರ. ಬಟ್ ಅಷ್ಟು ಎಫರ್ಟ್ಸ್ ಹಾಕಿ ಬಂದ್ರೂ ಇಂಥ ಒಂದು ಮಾನ್ಯುಮೆಂಟ್ನ ನೋಡಲಿಲ್ಲ ಅಂತಂದರೆ ಹೇಗೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ಫುಲಿ ಇಷ್ಟ ಆಗಿರುತ್ತೆ. ಆ್ಯಂಡ್ ಇದು ಒಂದು ಕ್ಲಿಪ್ಪಿಂಗ್. ಕೋಲ್ಡ್ ಕಾಫಿ ಸಿಕ್ಕಾಪಟ್ಟೆ ಫೇಮಸ್. ಸೊ ಇದನ್ನೆಲ್ಲ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.